ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. An initiative of the Department of Media Studies, Jain deemed to be University. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ನಮ್ಮ ಅನುಭವ ಕಾರ್ಯಕ್ರಮನ ಕೇಳಿ ಆ ಕಾರ್ಯಕ್ರಮದ ಬಗ್ಗೆ ಅವರ ಅನುಭವಗಳನ್ನ ಏನು ಹಂಚ್ಕೊಂಡಿದ್ದಾರೋ ಆ ಒಂದು ಅಭಿಪ್ರಾಯಗಳನ್ನ ನಾವಿವತ್ತು ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು ಕೇಳಿಸಿಕೊಂಡಂತಹ ಅನುಭವ ಕಾರ್ಯಕ್ರಮ ಫುಡ್, ಹೆಲ್ತ್ ಆ್ಯಂಡ್ ಟ್ರೆಡಿಷನ್, ನಮ್ಮ ಆಹಾರ ಆರೋಗ್ಯ, ಈ ಒಂದು ವಿಷಯದ ಬಗ್ಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಮಾತನಾಡಿದರು. ಆ ಒಂದು ಕಾರ್ಯಕ್ರಮನ ಕೇಳಿ ಅವರು ಹೇಳಿದಂತಹ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹಿರಿಯರು ಆ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯಗಳನ್ನ ನೀಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಬನ್ನಿ ಕೇಳಿ ಬರೋಣ ಈ ಒಂದು ಆಹಾರ ಮತ್ತು ಆರೋಗ್ಯ ಈ ವಿಷಯದ ಬಗ್ಗೆ ನಮ್ಮ ಹಿರಿಯ ನಾಗರಿಕರು ಅವರ ಅಭಿಪ್ರಾಯಗಳನ್ನ ಏನು ತಿಳಿಸಿದ್ದಾರೆ ಎಂದು. ಸೊ ಈ ಆಹಾರದ ಪ್ರಾಮುಖ್ಯತೆ ಏನು ಅಂದ್ರೆ, ನಾನ್ ನಿಮಗ್ ಕೇಳ್ತೀನಿ, ಬರೀ ಆಹಾರ ಇದ್ರೆ ನಾವು ಜೀವಿಸ್ಬೋದಾಯ್ತಾವ್ ಹೇಳಿ? ಬರೀ ಆಹಾರ ತಿಂದ್ರೆ ಜೀವಿಸ್ಬೋದಾ? ಗಾಳಿ ಬೇಡವಾ? ನೀರ್ ಬೇಡವಾ? ಬೆಳಕು ಬೇಡವಾ? ಅದರಿಂದ ಈ ನಾಲ್ಕನ್ನು ನಾವು ಒಟ್ಟಿಗೆ ನೋಡ್ಬೇಕೇ ಹೊರತು ಬರೀ ಆಹಾರ ನೋಡಿದ್ರೆ ಉಪಯೋಗ ಇಲ್ಲ. ನಮಗೆ ಒಳ್ಳೆ ಆಹಾರ ತಗೊಂಡ್ರು ಕೂಡ ಒಳ್ಳೆ ಗಾಳಿ ಬೆಳಕು ನೀರು ಇಲ್ಲದೆ ಇದ್ರೆ ಅದರಿಂದ ಏನು ಉಪಯೋಗ ಇರಲ್ಲ. ಆದ್ರಿಂದ ನಾವು ಮೊದಲನೇದ ವಿಷಯವನ್ನು ಏನ್ ತಿಳ್ಕೊಬೇಕು ಅಂದ್ರೆ, ಆಹಾರ, ಗಾಳಿ, ನೀರು ಮತ್ತು ಬೆಳಕು
ಈ 4 ಕೂಡ 4 ದಿಕ್ಕಂಗೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತರ, ಅದು ಬಹಳ ಮುಖ್ಯವಾದ್ದು ನಾವು ನೆನೆಸ್ಕೋಬೇಕು. ಯಾಕೆಂದ್ರೆ ಇದ್ರಲ್ಲಿ ಯಾವ್ದು ಒಂದು ಸರಿಗಿಲ್ದೆ ಹೋದ್ರೆ ಬೇರೆ ಯಾವ್ದು ಮೈಗಂಟ. 4ನೇದು ಈ ಒಂದು ವಿಷಯದಲ್ಲಿ 4 ದಿಕ್ಕುಗಳು ಅಂತ ಏನ್ ಹೇಳಿದ್ವೋ ಅದೇ ತರ ನಮ್ಮ ಮಾನಸಿಕವಾಗಿ ಕೂಡ ನಾವು ಇದನ್ನ ವಿಷಯವನ್ನು ತಿಳ್ಕೋಬೇಕು. ಹೇಗೆಂದ್ರೆ ನಾವು ಏನಾದ್ರು ಒಂದು ಹೊಸದು ಹೇಳಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಮನಸ್ಸಿರ್ಬೇಕು ನಮ್ಗೆ. ನಾವು ಮನಸ್ಸು ಹೇಳಿದ್ರೆ ನೀವ್ ಹೇಳಿದ್ದೆಲ್ಲ ನಾನು ಕೇಳ್ತೀನಿ, ಅದನ್ನ ನಾನು ಫಾಲೋ ಮಾಡಕ್ ಆಗಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಅದರಿಂದ ನಾವು ಪಾರಂಪರೆಯಾಗಿ ಗುರು ಶಿಷ್ಯ ವೃಂದದಲ್ಲಿ ನಾವು ಎಷ್ಟೋ ಕಲ್ತ್ಕೊಂಡ್ ಬಂದಿದೀವಿ. ಅದರಿಂದ ಒಂದು ಪರಿಪಾಟನೆಯಲ್ಲಿ ನಾವು ಮೊದಲ ಒಂದು ದವಸ ಧಾನ್ಯಗಳಿರ್ಬೋದು, ಹಣ್ಣು ತರಕಾರಿಗಳಿರ್ಬೋದು, ಹಾಲು ಮತ್ತೆ ಹಾಲಿನ ಉತ್ಪಾದಕ ಹಲವಾರು ಪ್ರಾಡಕ್ಟ್ಸ್ ಇರ್ಬೋದು, ಮೊಟ್ಟೆ, ಮಾಂಸ ಮತ್ತು ಮೀನು ಮತ್ತೆ ಮಸಾಲೆ ಪದಾರ್ಥ, ಇವೆಲ್ಲ ಕೂಡ ಆಹಾರ ಅಂತೀವಿ. ಬಟ್ ಇದಕ್ಕೆ ಮುಖ್ಯವಾದ್ದು ಭೂಮಿ ಇಲ್ಲದೆ ಅದರ ಆಹಾರ ಇಲ್ಲ. ಸೊ ಇವತ್ತು ನಾವು ಚಂದ್ರನ ಮೇಲೆ, ಮಂಗಳ ಗ್ರಹ ಮೇಲೆ ಆಹಾರ ಬೆಳೆದು ಇಲ್ಲಿ ತಿನ್ನೋ ಅಂತ ಒಂದು ಸ್ಥಿತಿಲಿ ಇಲ್ಲ. ನಮ್ಮ ಭೂಮಿಗೆ ಮುಖ್ಯವಾದ ಒಂದು 5ನೇ ಒಂದು ಸ್ಥಾನ ಕೊಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದಾಗಿ ಗಾಳಿ, 2ನೇದಾಗಿ ಬೆಳಕು, 3ನೇದಾಗಿ ನೀರು, 4ನೇದಾಗಿ ಭೂಮಿ. ಇದರಿಂದ ಆಹಾರವೇ ಹೊರತು ಆಹಾರಕ್ಕೆ ಬರೀ ನಾವು ಒಂದು ಅಕ್ಕಿ ಬೇಳೆ ಇದು ಅಂದ್ರೆ ಅದು ನಂಗೆ ಸರಿಯಲ್ಲ ಅನ್ಸುತ್ತೆ. ಅದರಿಂದ ಇದಿಷ್ಟು ತಿಳ್ಕೊಂಡು ಮುಂದೆ ನಾವು ಡಿಫರೆಂಟ್ ಏಜಸ್ ಅಂದ್ರೆ ಒಬ್ಬ ಮನುಷ್ಯ ತನ್ನ ಬಾಲ್ಯದಲ್ಲಿ, ಅಡಾಲಸೆಂಟ್ ಏಜ್ ಅಲ್ಲಿ, ಮತ್ತೆ ಬೆಳೆಯೋ ಒಂದು ವಯಸ್ಸಲ್ಲಿ, ಮತ್ತೆ ವೃದ್ಧಾಪ್ಯದಲ್ಲಿ ಏನೇನು ಆಹಾರ ತಿಂತಾನೆ ಅಂತ ನೋಡಿದ್ರೆ ನಮ್ಗೆ ಒಂದು ದೊಡ್ಡ ಆಶ್ಚರ್ಯ ಆಗುತ್ತೆ. ಅದರಿಂದ ಆಹಾರ ಬಹಳ ಪ್ರಾಮುಖ್ಯವಾದ ಒಂದು 5 ಪಂಚಭೂತದಲ್ಲಿ ಆಹಾರ ಅನ್ನೋದು ಒಂದು ಅಡಗಿದೆ. ಇಷ್ಟು ಹೇಳಿ ನಾನು ನಿಮ್ಮ ಮುಂದಿನ ಪ್ರಶ್ನೆಗೆ ನಾನು ಕುತೂಹಲದಿಂದ ಕಾಯ್ತಾ ಇರ್ತೇನೆ. ಸೊ ಮುಂದಿನ ಪ್ರಶ್ನೆಗಿಂತ ಮುಂಚೆ ಡಾಕ್ಟರ್ ಮಮತಾ ನ್ಯೂಟ್ರಿಷನಿಸ್ಟ್ ನಮ್ ಜೊತೆಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೀನಿ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಮಮತಾ, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮಮತಾ ಅವರಿಗೆ. Thank you, Dr. Bhargavi ಅವರೇ. Now I would like to call Pallavi to ask the next question. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಹಲವಾರು ಮೂಲಗಳಿಂದ ತಿಳಿಯುತ್ತೇನಂದ್ರೆ ನಮ್ಮ ಪೂರ್ವಜರು ಆಹಾರದೊಂದಿಗೆ ಸಂಬಂಧವನ್ನು ಹೊಂದಿದ್ರು ಅಂತ. ಸೊ ಅಂತಹ ಒಂದು ಸಂಬಂಧದಿಂದ ನಾವು ಏನನ್ನ ಕಲಿಬಹುದು? ಈ ಪದ ಸಂಬಂಧ ಅನ್ನೋದು ಒಂದು ಕಷ್ಟವಾದ ಪದನೇ. ಯಾಕೆಂದ್ರೆ ಆಹಾರದ ಜೊತೆ ನಾವು ಸಂಬಂಧ ಬೆಳೆಸ್ತೀವೋ ಅಥವಾ ನಾವು ಆಹಾರದಿಂದ ಬದುಕ್ತೀವೋ ಅನ್ನೋದು ಮುಖ್ಯವಾದ ಪ್ರಶ್ನೆ. ಓಕೆ, ಸೊ ಈ ಒಂದು ಆಹಾರದಲ್ಲಿ ಮುಖ್ಯವಾದ ಅಂಶಗಳು ಅಂದ್ರೆ ಪಿಷ್ಟ, ಕೊಬ್ಬು, ಪ್ರೋಟೀನ್ ಮತ್ತು ಹಲವಾರು ಪೋಷಕಾಂಶಗಳು ನಾವು ಸಂತೋಷವಾಗಿ ತಿನ್ನುವ ಒಂದು ಪದಾರ್ಥ. ಬೇಸಿಕಲಿ ನಾನು ಹೇಳೋದೇನು ಅಂದ್ರೆ ಸಸ್ಯದಿಂದ, ಪ್ರಾಣಿಗಳಿಂದ ಅಥವಾ ನಾವು ಹಲವಾರು ಪಾನೀಯಗಳನ್ನ ಕುಡಿಯೋದ್ರಿಂದ, ಇದರಿಂದೆಲ್ಲ ಏನು ಅಂದ್ರೆ ನಾವು ಒಂದು ನಮಗ್ ಗೊತ್ತಿಲ್ದಂಗೆ ಒಂದು ಸಂಬಂಧನ ಉಂಟು ಮಾಡ್ಕೊಳ್ತೀವಿ. ಈಗ ಬರೀ ಅನ್ನ ತಿನ್ನೋರು ಅಥವಾ ಒಂದು ಬೇಳೆ ತಿನ್ನೋರು ಅಥವಾ ಒಂದು ಮಾಂಸ ತಿನ್ನೋರು ಆದ್ರೆ, ಹೇಗೆ ಹಿಂದಿನ ಕಾಲದಲ್ಲಿ ಬೇಟೆ ಮತ್ತು ಮೀನುಗಾರಿಕೆ ಮತ್ತು ವ್ಯವಸಾಯ ಇದನ್ನೆಲ್ಲ ಹಮ್ಮಿಕೊಂಡು ಅದನ್ನೇ ಒಂದು ಜೀವನ ರೂಪದಲ್ಲಿ ಹೇಗೆ ಸಾಗಿಸ್ತಾ ಇದ್ರು ಅನ್ನೋದ್ರಿಂದ ನಮಗೆ ಆಹಾರದ ಸಂಬಂಧ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧ ಅಂದ್ರೆ ಒಂದು ಗಿಡದಲ್ಲಿ ಒಂದು ನಮ್ಮ ಭತ್ತದ ತೆನೆ ಬಿಡ್ಬೇಕಾದ್ರೆ ಅದನ್ನ ದಿವಸ ಮುಟ್ಟಿ, ಅದಕ್ಕೆ ನೀರ್ ಹಾಕಿ, ಅದಕ್ಕೆ ನೀರ್ ಕಟ್ಟಿ, ಅದರಿಂದ ಬರೋ ಒಂದು ತೆನೆನ ಭತ್ತ ಮಾಡಿ ಒಣಗಿಸಿ ಅದರಿಂದ ಅಕ್ಕಿ ಮಾಡಿ ತಿನ್ನೋದ್ರಲ್ಲಿ ಬಹಳ ಒಂದು ದೊಡ್ಡ ಸಂತೋಷವಿದೆ. ಆ ಸಂತೋಷ ಇವತ್ತು ನಮ್ಮ ಈ ಜೀವನದಲ್ಲಿ ಬಹುಶಃ ಅದನ್ನ ಕಳ್ಕೊಂಡಿದೀವಿ ಅಂತ ಕಾಣುತ್ತೆ. ಯಾಕಂದ್ರೆ ನಾವು ಒಂದು ಮಾರ್ಕೆಟ್ಗೆ ಹೋಗ್ತೀವಿ, ತಗೊಳ್ತೀವಿ, ದುಡ್ಡು ಕೊಟ್ರೆ ಆಹಾರ ಸಿಗುತ್ತೆ. ಬಟ್ ನಮ್ಮ ಪಾರಂಪರಿಕವಾಗಿ ಬಂದಿರುವಂತ ನಮ್ಮ ಒಂದು ಈ ಆಹಾರ ಮತ್ತು ಸಮಾಜ ಅಂತೀವಲ್ಲ, ಇದು ಈ ವ್ಯವಸಾಯದ ಮೂಲಕ ಸಂಬಂಧ ಆಯ್ತು. ಅಂದ್ರೆ ನಮ್ಮ ಒಂದು ಗಿಡ ನಮ್ಮ ಒಂದು ಕುಟುಂಬದ ಒಂದು ಕೊರಳು. ಅದು ಈಗ ಅದು ಬಿಟ್ಟು ಹೋಗಿದೆ. ಆ ಒಂದು ಕೊರಳನ್ನ ನಾವು ತೆಗೆದು ಬಿಟ್ಟು ದುಡ್ಡು ಕೊಟ್ರೆ ಆಹಾರ ಸಿಗುತ್ತೆ ಅಂತೀವಿ.
ಅದು ಬಹುಶಃ ಮಾಡ್ಲೇಬೇಕಾಗಿದೆ. ಇಲ್ಲದಿದ್ರೆ ಬಹಳ ಕಷ್ಟ. ಎಲ್ಲರೂ ಬರೀ ಬೆಳೆ ಬೆಳೆಯಕ್ಕಾಗಲ್ಲ. ಆದ್ರಿಂದ ಆ ಸಂಬಂಧ ಅನ್ನೋದು ಜೈವಿಕ ಸಂಬಂಧ. ಆ ಸಂಬಂಧ ಅನ್ನೋದು ಪಾರಂಪರಿಕವಾಗಿ ಬಂದು ಯಾವುದೋ ಒಂದು ಕಾರಣಾಂತರದಿಂದ ಅದು ತಪ್ಪೋಗಿ ಬರೀ ವ್ಯವಸಾಯ ಮಾಡುವವರು ನಮಗೆ ಆಹಾರವನ್ನು ಕೊಡ್ತಾರೆ ಹೊರತು ನಾವಾಗಿ ಆಹಾರವನ್ನು ಬೆಳೆಯುವುದಿಲ್ಲ. ಆದರೆ ಮೊದಲನೇದಾಗಿ ಅದರಿಂದ ನಮ್ಮ ರೈತ ಬಾಂಧವರಿಗೆ ನಾವು ನಮಸ್ಕರಿಸುತ್ತಾ ಈ ಸಂಬಂಧವನ್ನು ಅವ್ರು ಕಾಪಾಡ್ಕೊಂಡು ಬಂದಿದಾರಲ್ಲ, ಅವ್ರಿಲ್ದೇ ಹೋದ್ರೆ ನಮ್ಗೆ ಇವತ್ತು ಊಟ ಇಲ್ಲ. ಅದರಿಂದ ನಾವು ಅದನ್ನ ಬಹಳವಾಗಿ ನಾವು ಜ್ಞಾಪಿಸ್ಕೋಬೇಕು. ಆ ಸಂಬಂಧ ಅವ್ರು ಇನ್ನೂ ಇಟ್ಕೊಂಡಿದಾರಲ್ಲ, ಅದರಿಂದ ನಮ್ಗೆ ಬಹಳ ಒಂದು ದೊಡ್ಡ ಒಂದು ವರ ಅದು ವರ. ಆ ವರನ ನಾವು ಯಾವತ್ತೂ ಕೂಡ ಕ್ಷೀಣವಾಗಿ ಕಾಣಬಾರ್ದು. ಮತ್ತೆ ಅವ್ರಿಗೆಲ್ಲರಿಗೂ ನಮಸ್ಕರಿಸುತ್ತಾ ನಾನೇ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಈ ಸಮಾಜದಲ್ಲಿ 2 ತರ ಆಹಾರಗಳಿದೆ. ಒಂದು ಆಹಾರವನ್ನೇ ತಿನ್ನೋದು, ಇನ್ನೊಂದು ಎಷ್ಟು ಬೇಕೋ ಅಷ್ಟು ತಿನ್ನೋದು. ಬೆಳಗಿನ ಸಾಯಂಕಾಲದವರೆಗೂ ಬರೀ ಆಹಾರವನ್ನೇ ತಿಂತಾ ಇದ್ರೆ ಅದರಿಂದ ಏನು ಪ್ರತಿಕ್ರಿಯೆ ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಬಟ್ ಎಷ್ಟು ಬೇಕೋ ಅಷ್ಟು ತಿಂದ್ರೆ ಅದು ಹೇಗೆ ನಮಗೆ ತಿನ್ನೋಕ್ ಸಾಧ್ಯ? ಅದರಿಂದ ನಮ್ಮ ಆಯುರ್ವೇದದಲ್ಲಿ ಮತ್ತೆ ನಮ್ಮ ಗ್ರಂಥಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಇನ್ನೂ ಬೇಕು ಅನ್ನೋವಾಗ ತಿನ್ನೋದ್ ನಿಲ್ಲಿಸ್ಬೇಕು. ಸೊ ಇದೊಂದು ಪ್ರಕೃತಿಯ ನಿಯಮ. ಇವಾಗ ಒಂದು ಸಿಂಹನೇ ತಗೊಳ್ಳಿ, ಒಂದು ಹುಲಿನೇ ತಗೊಳ್ಳಿ, ಯಾವ್ದೋ ಒಂದು ಜಿಂಕೆನೇ ಹಿಡಿಬೋದು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗುತ್ತೆ ಅಲ್ವೇ? ಸೊ ನಾವು ಮನುಷ್ಯರಾಗಲ್ಲ, ಎಲ್ಲಾನು ಇನ್ನೂ ಬೇಕು ಅಂತ ಮನಸ್ಸಿಗೂ ಮೀರಿ ತಿಂತೀವಿ. ಅದು ನನ್ನ ಪ್ರಕಾರ ಸಮಾಜದ ಒಂದು ನಿಜವಾದ ಒಂದು ಬೇರೆ ತರ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಅದು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಒಂದು ಒಬಿಸಿಟಿ ಅಂತೀವಲ್ಲ, ಅದು ನಮಗೆ ಒಳ್ಳೇದಲ್ಲ. ಇವಾಗ ಏನಾಗಿದೆ ಅಂದ್ರೆ, ಈ ಆಹಾರ ಮತ್ತು ಸಮಾಜ ಇವೆರಡು ಕೂಡ, ಆಹಾರಕ್ಕೆ ಯಾವಾಗ ನಾವು ಗೌರವ ಕೊಡ್ತೀವೋ ಅದೆಲ್ಲ ತಾನಾಗೆ ಬರುತ್ತೆ. ಅದರಿಂದ ನಾವು ಒಂದು ಚಪಾತಿ ಅಥವಾ ಒಂದು ಹಿಡಿ ಅನ್ನ ಇವತ್ತು ನಮಗ್ ಬೇಡ ಅಂದ್ರೆ ಅದು ಬೇರೆಯವರಿಗೆ ಲಭ್ಯವಾಗುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ. ಸೊ ಅದರಿಂದ ನಾವು ಆಹಾರವನ್ನ ಪೋಲು ಮಾಡಬಾರದು. ಅದರಿಂದ ಆಹಾರವನ್ನ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು, ಇನ್ನೂ ಬೇಕು ಅಂದಾಗ ನಿಲ್ಲಿಸ್ಬೇಕು. ಇದೆಲ್ಲ ಸಮಾಜವನ್ನು ಒಂದು ರೀತಿ ಸಂಬಂಧ ಉಂಟು ಮಾಡಿ, ಒಂದು ರೀತಿ ಈ ಕಲ್ಪನಾ ಒಂದು ಪ್ರಪಂಚದಿಂದ ಒಂದು ನಿಜವಾದ ರೂಪಿತ ಪ್ರಪಂಚಕ್ಕೆ ನಮ್ಮನ್ನ ಕೊಂಡೊಯ್ಬಹುದು ಅಂತ ನನಗೆ ಅನಿಸುತ್ತೆ ಆ ಒಂದು ವಿಷಯದಲ್ಲಿ. ಸರ್, ತಾವ್ ಹೇಳಿದ್ದು ನನ್ಗೆ ಈ ತೈತ್ತರ್ಯೋಪನಿಷತ್ ಒಂದು ಬ್ರಹ್ಮವಲ್ಲಿಲಿ ಬರುತ್ತೆ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ, ಅನ್ನನ ಬ್ರಹ್ಮ ಅಂತ ತಿಳ್ಕೊ ಅಂತ. ಮೋಸ್ಟ್ಲಿ ಇದನ್ನ ಒಂದು ಇಂಡಿಕೇಟ್ ಮಾಡಕ್ಕೆ, ಹಿಂಟ್ ಮಾಡಕ್ಕೆ ಅವರೆಲ್ಲ ನಮ್ಮ ಋಷಿಗಳು ಈ ತರ ಎಲ್ಲ ಬರಿತಾ ಇದ್ರು ಅಂತ ಕಾಣುತ್ತೆ ಮುಂಚೆ. ಅದೆಲ್ಲಾನು ಪಾರಂಪರೆಯಿಂದ ಬಂದಿರೋದು. ಬಟ್ ಅದರ ಅರ್ಥ ತಿಳ್ಕೊಬೇಕೆ ಹೊರತು ಅದನ್ನ ಒಂದು ಭಾವೈಕ್ಯದಿಂದ ನೋಡಿ ಅದರದ ಒಂದು ಅರ್ಥನ ನಾವು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸ್ಬೇಕು. ನಾವು ಅರ್ಥನ ಪರಿಶೀಲಿಸದೆ ಬರೀ ಅದನ್ನ ವರ್ಡಿಂಗ್ ತಗೊಂಡ್ಬಿಟ್ರೆ ಅದರಿಂದ ನಮ್ಗೇನು ಲಾಭ ಪಡೆಯೋಂಗಿಲ್ಲ. ಅದನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ, ಅದು ಮುಖ್ಯ. ಅಳವಡಿಸ್ಕೊಳ್ದೆ ಇದ್ರೆ ಅದು ಹೇಳಿ ಅಥವಾ ಕೇಳಿ ಉಪಯೋಗಕ್ಕೆ ಬರೋದಿಲ್ಲ. ಸೊ ಅದನ್ನ ಇಂಡಿವಿಜುವಲೈಸ್ಡ್ ಆಗೇ ಮಾಡ್ಕೋಬೇಕು. ಅದರಿಂದ ನಾವೇನ್ ಹೇಳ್ತೀವಿ ಇವತ್ತು ಪರ್ಸನಲೈಸ್ ಫುಡ್ ಅಂತೀವಿ. ಅಂದ್ರೆ ನಮ್ಗೆ ಏನ್ ಬೇಕೋ ಅದು ತಿನ್ಬೇಕು, ರುಚಿಯಾಗಿದ್ದು ಅಂತ ಆಗಲ್ಲ. ಪರ್ಸನಲೈಸ್ಡ್ ಅಂದ್ರೆ ನಮ್ಗೆ ಯಾವ ಒಂದು ಭಾವರೂಪದಲ್ಲಿ, ಒಂದು ಪ್ರಕೃತಿಯ ರೂಪದಲ್ಲಿ ನಮಗೆ ಆಹಾರ ಒಳ್ಳೇದು, ನಮ್ಮ ದೇಹಕ್ಕೆ ಒಳ್ಳೇದು ಅನ್ಸುತ್ತೋ ಅದನ್ನ ನಾವು ಒಂದು ಈಕ್ವಿಲಿಬ್ರಿಯಂ ಇಟ್ಕೊಂಡು ಒಂದು ಸಮತೂಕದಲ್ಲಿ ಅದನ್ನ ತಿನ್ಬೇಕು. ಹಾಗಾದರೆ ನಮ್ಮ ಜೊತೆ ಗಂಗಮ್ಮ ಅವರಿದ್ದಾರೆ. ಅವರು ಒಂದು ಪ್ರೋಗ್ರಾಮ್ ಅನ್ನ ಕೇಳಿಸ್ಕೊಂಡು ಫುಡ್ ಅಂಡ್ ಹೆಲ್ತ್ ಅಂಡ್ ಟ್ರೆಡಿಷನಲ್ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಕೇಳಿಸ್ಕೊಂಡಂತಹ ಪ್ರೋಗ್ರಾಮ್ಗೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಸ್ನೇಹಿತರೆ. ಹಾಗಾದರೆ ಗಂಗಮ್ಮ ಅವರು ಯಾವ ರೀತಿ ಕೇಳಿಸ್ಕೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳಿ ಬರೋಣ, ಬನ್ನಿ ಸ್ನೇಹಿತರೆ. ನಮಸ್ತೆ ಗಂಗಮ್ಮ ಅವರೇ. ನಮಸ್ತೆ ಸರ್. ಒಂದು ಪ್ರೋಗ್ರಾಮ್ ನೋಡೋದು ಕೇಳಿಸ್ಕೊಂಡೆ. ಅದರಲ್ಲಿ ಊಟದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಬಗ್ಗೆ, ಊಟದ ಬಗ್ಗೆ, ಆಹಾರದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಅದರಿಂದ ನಮಗೂ ಏನೋ ಡಾಕ್ಟ್ರ್ ಹೇಳಿದ್ರು, ಆಹಾರ ಇದ್ದರೆ ಸಾಲದು, ಫಸ್ಟು ಗಾಳಿ ಬೆಳಕು ವಾತಾವರಣ ನೀರೆಲ್ಲ ಚೆನ್ನಾಗಿರಬೇಕು. ವಾತಾವರಣ ಚೇಂಜ್ ಆದಂಗೆ ನಮ್ಮ ಜೀವನನೂ ಚೇಂಜ್ ಆಗಿದೆ, ಆಹಾರನೂ ಚೇಂಜ್ ಆಗಿದೆ. ಈ ಕಡೆ ಸೊಪ್ಪಿನ ಸಾರು, ಅನ್ನ, ಮುದ್ದೆ,
ಜೋಳದ ರೊಟ್ಟಿ ನಮ್ಮ ಕಡೆ ಇಲ್ಲ, ಮಾಗಡಿ ಕಡೆ. ಮುದ್ದೆ, ಅನ್ನ, ಸಾರು, ರೊಟ್ಟಿ, ಅದೇ ಉಪ್ಪಿನಕಾಯಿ, ತರಕಾರಿ, ಸೊಪ್ಪು ಇದೆಲ್ಲ ಮಾಡ್ತಿದ್ವಿ ಅಷ್ಟೇ. ಇದೆಲ್ಲ ಚೆನ್ನಾಗಿ ತಿಂತಾರೆ. ಈ ಥರ ಫುಡ್ಡೆಲ್ಲ ತಿನ್ನೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಅಡುಗೆ ಊಟ ಎಲ್ಲ ಏನು ಮಾಡಿದ್ರೂ ಚೆನ್ನಾಗಿರಲ್ಲ, ಅದ್ರ ರೋಗ ಜಾಸ್ತಿ ಇದೆ. ಅದೇನೋ ಬಣ್ಣ ಕಲ್ಲರು ಅದು ಇದು ಹಾಕಿ ಮಾಡ್ಕೋತಾರೆ, ಅದೇನು ನಮ್ಗೆ ತಿಂದಂಗೆ ಹೋಗಲ್ಲ. ನಮ್ಮ ಕಡೆ ಅಂತೂ ನಾವು ಮುದ್ದೆ, ಅನ್ನ ಸಾರು, ಉಪ್ಪು ಸಾರು, ಹುಳಿ ಸಾರು, ಅದೇ ಇನ್ನು ಕಾಲದಲ್ಲಿ ತಿನ್ನೋದೆಲ್ಲ ಬರ್ಗರ್ ಅಂತೆ, ಪಿಜ್ಜಾ ಅಂತೆ, ಅದೇನೋ ಗೋಬಿ ಮಂಚೂರಿ ಅಂತೆ, ಅದೇನೋ ಪಾನಿಪುರಿ ಅಂತೆ, ಅದೆಲ್ಲ ತಿಂತಾರೆ. ಅದೆಲ್ಲ ನಮ್ಗೆ ಇದಾಗಲ್ಲ, ನಮ್ಗೆ ವರ್ಕ್ ಆಗೋದು. ಇವಾಗಿನ ಕಾಲದವ್ರು ಕಾಯಿಲೆನೇ ಜಾಸ್ತಿ. ಅವ್ರಿಗೆ ಕಾಯಿಲೆ ಅಂದರೆ ಎಲ್ತೇ ಹಾಳು ಮಾಡ್ಕೊಬಿಡ್ತಾರೆ ಅದು ಇದು ತಿಂದು. 35-40 ವರ್ಷದಲ್ಲೇ BP, ಶುಗರು, ಆಮೇಲೆ ಟೈಡರು, ಅದು ಇದು ಎಲ್ಲ ಬಂದ್ಬಿಡುತ್ತೆ. ಡಾಕ್ಟ್ರು ತಿಳಿಸ್ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದೆ ಇವಾಗ. ಆಹಾರ ತಿಂತಾನೆ ಇರಬಾರ್ದು. ತಿಂದ್ರೂ ಅದು ಮಿನಿಮಮ್ ತಿಂದು ಆರೋಗ್ಯ ಕಳ್ಕೋಬಾರ್ದು. ಆರೋಗ್ಯ ಕಳ್ಕೊಂಡ್ರೆ ಅದು ನಮಗೆ ಹೆಲ್ತ್ ಹಾಳಾಗುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ, ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ತಿಂತಾನೇ ಇರ್ತಾರೆ, ಅದು ಹೆಲ್ತ್ ಹಾಳಾಗೋಗುತ್ತೆ. ನಾವು ಮಾಡ್ಕೊಂಡು ತಿನ್ನೋದು ಮುದ್ದೆ, ಸಾರು, ಅನ್ನ ಸರಿ ಇರುತ್ತೆ. ಆಮೇಲೆ ನಮಗೆ ತುಂಬ ಇಷ್ಟ ಆಯಿತು ಡಾಕ್ಟ್ರು ತಿಳಿಸ್ಕೊಟ್ಟಿದ್ದರಿಂದ. ತರಕಾರಿ ಅಂದರೆ ಒಳ್ಳೇದು ಅಂದರೆ ಹೀರೆಕಾಯಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು, ಆಲೂಗಡ್ಡೆ ಜಾಸ್ತಿ ಉಪಯೋಗಿಸಬಾರ್ದು, ಬದನೆಕಾಯಿ ತಿನ್ಬೋದು, ಆಮೇಲೆ ಇದು ಸೀಮೆ ಬದನೆಕಾಯಿ ತಿನ್ಬೋದು. ಈ ತರಕಾರಿ ಎಲ್ಲ ಒಂದಷ್ಟು ತರಕಾರಿ ತಿನ್ನಲ್ಲ ನಾವು, ಆಲೂಗಡ್ಡೆ ಎಲ್ಲ ಜಾಸ್ತಿ ತಿನ್ನಲ್ಲ. ಆಮೇಲೆ ಕಾಳುಗಳಲ್ಲಿ ಹುಳ್ಳಿಕಾಳು, ಮೊಳಕೆ ಕಟ್ಟಿದ ಕಾಳೆಲ್ಲ ತಿಂದರೆ ಮೈಗೆ ಹೆಲ್ತ್ ಒಳ್ಳೆಯದು. ಇದು ಎಲ್ಲ ಹಾಕಿ ಮಾಡಿರ್ತಾರೆ, ನೀವು ಮಾತಾಡಬೇಡಿ ಅಮ್ಮ. ಬಣ್ಣ ಅದು ಇದು ಎಲ್ಲ ಹಾಕಿ ಮಾಡಿರ್ತಾರೆ, ಅದು ತಿಂದು ಹೆಲ್ತ್ ಹಾಳಾಗೋಗುತ್ತೆ. ಈಗಿನ ಕಾಲದಲ್ಲಿ ನಾವು 100 ವರ್ಷ ಬಾಳೋರು 30 ವರ್ಷಕ್ಕೆ ಹೊಟ್ಟೋಗ್ಬಿಡ್ತಾರೆ. ತುಂಬ ಈಗಿನ ಫುಡ್ಡು ಯಾವುದು ಉಪಯೋಗಿಸ್ಬೇಡ್ದು, ಜಾಸ್ತಿ ಚೆನ್ನಾಗಿರಲ್ಲ, ಅದೇನೋ ಗೊತ್ತಾಗಲ್ಲ. ನಾವಂತೂ ತಿನ್ನೋಕೆ ಹೋಗಲ್ಲ. ನಾವು ಮಕ್ಕಳನ್ನ ಅದು ತಿನ್ನಬೇಡ ಇದನ್ನು ತಿನ್ನಬೇಡ ಅಂತ ಹೇಳಿದ್ರು ಅವ್ರು ತಿಂದ್ಬಿಡ್ತಾರೆ. ಆಚೆ ಕಡೆ ಹೋದರೆ ಅದು ಇದು ತಿಂದ್ಬಿಡ್ತಾರೆ, ಆಮೇಲೆ ಹುಷಾರಿಲ್ಲ ಅನ್ಕೋತಾರೆ. ಆವಾಗ ಒಂದು ವಾಂತಿ ಆಗುತ್ತೆ, ವೇದಿನೂ ಆಗುತ್ತೆ. ಆವಾಗ ಹೇಳೋಕ್ಕೆ ನಮ್ಮನೆ ಫುಡ್ಡು ನಾವೇ ತಿನ್ಕೊಂಡಿದ್ರೆ ನಮಗೆ ಸರಿ ಇರುತ್ತೆ. ಹೇಳಿ ನಾವು ನ್ಯೂಟ್ರಿಷನ್ ಫುಡ್ಡೇ ಮಾಡ್ಕೊಡ್ತೀವಿ. ರಾಗಿ ರೊಟ್ಟಿ, ರಾಗಿ ಸರಿ, ಸಣ್ಣ ಮಕ್ಕಳಿಗೆ ರಾಗಿ ಸರಿ ತಿನ್ನಿಸ್ತೀವಿ, ರಾಗಿ ಮುದ್ದೆ ತಿನ್ನಿಸ್ತೀವಿ, ಅನ್ನನೂ ತಿನ್ನಿಸ್ತೀವಿ. ಅದ್ರ ಮೇಲೆ ಒಗ್ಗರಣೆ ಜಾಸ್ತಿ ಹಾಕಿ ನಾವೇನು ತಿನ್ನೋದೇ ಇಲ್ಲ. ಅದೇ ಮೊಳಕೆ ಕಟ್ಟಿ ಕಾಳು, ಹುಳ್ಳಿಕಾಳು, ತೊಗರಿ ಕಾಳು, ಹೆಸರು ಕಾಳು, ಅವರೆಕಾಳು ಇಂಥದ್ದೆಲ್ಲ ಮೊಳಕೆ ಕಟ್ಟಿ ತಿಂದರೆ ಮೈಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ತರಕಾರಿನೂ ಅಷ್ಟೇ, ನಾವು ಯಾವುದ್ಯಾವುದು ತಿನ್ನೋದಿಲ್ಲ, ಒಳ್ಳೆ ತರಕಾರಿನೇ ತಿನ್ನೋದು. ಹಿಂಗೆಲ್ಲ ಹೊರಗಡೆ ಯಾವುದು ತಿನ್ನಬೇಡಿ, ಇದೇ ಮನೇಲೇ ಫುಡ್ಡು ಒಳ್ಳೆ ಮೊಳಕೆ ಕಟ್ಟಿ ಸಾರು ಅದು ಇದು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿದರು. ಅದನ್ನು ನೋಡ್ಕೊಂಡು ನಾವು ಅಡುಗೆ ಹಂಗೆ ಮಾಡ್ತೀವಿ. ಇಷ್ಟೆಲ್ಲ ವಿಷಯ ತಿಳಿಸ್ಕೊಟ್ಟ ಡಾಕ್ಟ್ರಿಗೆ ಒಳ್ಳೆ ಧನ್ಯವಾದಗಳು. ಕೇಳಿದರೆ ನಮ್ಮ ಜೊತೆ ಜಯಮ್ಮ ಅವರಿದ್ದಾರೆ. ಅವರೊಂದು ಪ್ರೋಗ್ರಾಮ್ ಕೇಳಿಸ್ಕೊಂಡಿದ್ದಾರೆ, ಫುಡ್ ಅಂಡ್ ಹೆಲ್ತ್ ಅಂಡ್ ಟ್ರೆಡಿಷನಲ್ ಬಗ್ಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ತಿಳಿಸ್ಕೊಟ್ಟಿರೋದನ್ನ, ಅದ್ರ ಫೀಡ್ಬ್ಯಾಕ್ನ ನಮ್ಮೊಟ್ಟಿಗೆ ಹೇಳ್ತಿದ್ದಾರೆ. ಹಾಗಾದರೆ ಅವ್ರನ್ನೇ ಕೇಳೋಣ ಬನ್ನಿ, ಏನು ಹೇಳ್ತಾರೆ ಅಂತ. ನನ್ನ ಹೆಸರು ಜಯಮ್ಮ ಅಂತ. ನಾನು ಡಾಕ್ಟ್ರ್ ಪ್ರೋಗ್ರಾಮ್ ಕೇಳಿದೆ. ಆ ಪ್ರೋಗ್ರಾಮಲ್ಲಿ ಫುಡ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಇಮ್ಯುನಿಟಿ ಬಗ್ಗೆ ತಿಳಿಸ್ಕೊಟ್ರು. ಡಾಕ್ಟ್ರು ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂದರೆ ನಮ್ಗೆ ತುಂಬಾ ಆನಂದ ಆಯಿತು. ಈಗ ನಮ್ಮ ಡಾಕ್ಟರವರು ನಮ್ಮ ಮನುಷ್ಯರಿಗೆ ನಾವು ತಿನ್ನೋ ಆಹಾರ ಎಷ್ಟು ಮುಖ್ಯ ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಟ್ರು ಅಂದರೆ ನನಗೆ ಭಾರಿ ಸಂತೋಷ ಆಗೋಯ್ತು. ಮನುಷ್ಯನಿಗೆ ಆಹಾರ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಗಾಳಿ, ನೀರು, ಬೆಳಕು ಈ ಎಲ್ಲ ಇದ್ರೇ ಮುಖ್ಯ. ಅದ್ರ ಜೊತೆಗೆ ನಾವು ತಿನ್ನೋ ಆಹಾರ ಕೂಡ ಮುಖ್ಯವಾಗಿರುತ್ತೆ. ಯಾವ ರೀತಿ ಆಹಾರವನ್ನು ಸೇವಿಸ್ಬೇಕು, ಎಂತೆಂಥ ಆಹಾರವನ್ನು ಸೇವಿಸ್ಬೇಕು ಅಂತ ತಿಳಿಸ್ಕೊಟ್ರು. ನಮ್ಮ ಡಾಕ್ಟ್ರು ಪ್ರಕಾಶ್ ಅವರು ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂದರೆ ಮನುಷ್ಯರು ಎಂಥ ಶುದ್ಧವಾಗಿರೋಂತಹದನ್ನು ಆಹಾರ ಸೇವಿಸ್ಬೇಕು, ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ, ಈ ಆಹಾರ ತಿನ್ನೋದ್ರಿಂದ ಬರೀ ನಮ್ಮ ದೇಹಕ್ಕೆ ಸೇರೋದಲ್ಲದೆ ನಮ್ಮ ಆಹಾರದಿಂದ ನಮಗೆ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ನನಗೆ ತುಂಬ ಖುಷಿ ಆಯಿತು ನಮ್ಮ ಡಾಕ್ಟರ್ ಅವ್ರು ತಿಳಿಸ್ಕೊಟ್ಟಿದ್ದ ಪ್ರೋಗ್ರಾಮ್ ಕೇಳಿ. ಹಂಗೆ ನಾವು ಈಗ ಯಾವುದಾದ್ರೂ ಮಟನ್ ಸಾರೋ ಇಲ್ಲ ಕೋಳಿ ಸಾರೋ ಇಲ್ಲ ತರಕಾರಿ ಸಾರೋ ಏನಾದರೂ ಒಂದು ಮಾಡಿಕೊಟ್ರೆ ಅದನ್ನು ತಿಂತೀವಿ. ಅದನ್ನು ಸಂತೋಷದಿಂದ ತಿನ್ಬೇಕಂತೆ. ಸುಮ್ಮನೆ ಏನೋ ಒಂದು ಮಾಡಿಕೊಟ್ಟವ್ರೆ ನನ್ನ ಸೊಸೆ, ನಾನು ತಿಂದು ಎದಳೋಣ ಅಂತ ಎದಳಬಾರ್ದಂತೆ.
ಏನು ಮಾಡಿಕೊಡ್ತಾರೋ ಅದನ್ನು ನಾವು ಸಂತೋಷವಾಗಿ ಮನತೃಪ್ತಿಯಾಗಿ ತಿಂದರೆ ಆಗ ನಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಹಾಗೆ ನಾವು ಹೆಚ್ಚಿನದಾಗಿ ನಮ್ಮ ಆಹಾರದ ಜೊತೆಗೆ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರು. ನಮ್ಮ ಸಮಾಜದಲ್ಲಿ ಒಂದೇ ಥರ ತಿನ್ನೋರು ಇರ್ತಾರೆ, ಎಲ್ಲ ಥರ ತಿನ್ನೋರು ಇರ್ತಾರೆ, ಹಾಗೆ ಒಂದನ್ನೇ ತಿನ್ಕೊಂಡು ಕೂತ್ಕೊಳ್ಳೋರು ಇರ್ತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ನಮ್ಮ ಕಾಲದಲ್ಲಿ ಎಂಥ ತರಕಾರಿಗಳು, ಎಂಥ ಸೊಪ್ಪುಗಳು ಎಲ್ಲ ಎಷ್ಟು ಚಂದ ಸಿಗ್ತಾಯಿತ್ತು ಅಂದರೆ ಹಂಗೆ ಗಿಡದಲ್ಲಿ ಬೆಳೆದು ಕಿತ್ಕೊಂಡು ತಿಂತಿದ್ದು. ನೀನು ನಮಗೆ ಈ ಪ್ರೋಗ್ರಾಮ್ ಬಗ್ಗೆ ಕೇಳಕ್ಕೆ ಬಂದಿದ್ಯಲ್ಲ ಕಣವ, ನೋಡು ನಮ್ಮ ಮನೆ ಬಗ್ಲಲ್ಲೇ ನಾವು ಎಂತೆಂಥ ತರಕಾರಿ ಬೆಳೀತಿದ್ದೋ ಗೊತ್ತಾ, ಅದನ್ನೇ ಕಿತ್ಕೊಂಡಿದ್ದೆ, ಸಾರು ಮಾಡಿದ್ದೆ, ತಿನ್ಬಿಡ್ತಿದ್ದೋ ಕಣವ, ಅಷ್ಟು ಚಂದ ಇರ್ತಿತ್ತು. ಇದ್ಯಾವುದೋ ನಾವು ತಗೊಂಡು ಈಗಿನ ಕಾಲದಲ್ಲಿ ಕೊರೋನಾ ಅಂತೆ ಅದಂತೆ ಇದಂತೆ ಅಂತ ಏನೇನೋ ತಿಂತೀವಿ. ಅರೆ ನಮ್ಮ ಡಾಕ್ಟ್ರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು, ಎಂತೆಂಥ ಆಹಾರ ತಿಂತಿದ್ದೋ ಹಿಂದಿನ ಕಾಲದಲ್ಲಿ ತಿಂದಿದ್ದು ಅಂತ ಅವ್ರು ಹೇಳಿದ ತಕ್ಷಣ ನಮ್ಮ ಕಾಲಕ್ಕೆ ನಾನು ಹೋಗೇ ಬಿಟ್ಟಿದ್ದೆ ಗೊತ್ತೇನವ. ಅಲ್ಲ ಈಗಿನ ಕಾಲದಲ್ಲಿ ಅದೇನೇನೋ ಬಣ್ಣ ತುಂಬಿರೋದೇನೋ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಏನೇನೋ ನನ್ನ ಮೊಮ್ಮಕ್ಳು ತರ್ತಾರೆ, ಈಟಾಗ್ಲೇ ಇರ್ತೈತೆ, ಅದಕ್ಕೆ ಸಾವಿರಾರು ರೂಪಾಯಿ ಕೊಡ್ತಾರೆ. ಅದು ಏನು ಪ್ರಯೋಜನ, ಏನೂ ಇಲ್ಲ. ಅಂಥದನ್ನ ತಿನ್ನೋದಕ್ಕೂ ಹೋಗ್ಬಾರ್ದು, ಸುಮ್ಮನೆನೂ ಇರಬಾರ್ದು. ಅತ್ತಾಗಿ ಏನು ತಿಂದರೆ ಆರೋಗ್ಯಕ್ಕೆ ಇನ್ನೂ ತೊಂದರೆ ಆಯ್ತೈತೆ ಅಂತ ಡಾಕ್ಟ್ರ್ ಹೇಳ್ತವ್ರೆ. ನನ್ನ ಮೊಮ್ಮಗ ಎಲ್ಲಿ ಕೇಳ್ತಾನೆ ಬಾ, ಅವ್ನು ತಿಂತಾನೇ ಇರ್ತಾನೆ. ಅತ್ತಾಗಿ ಆರೋಗ್ಯನೆಲ್ಲ ಹಾಳು ಮಾಡಿಕೊಂಡು ಆಮೇಲೆ ಆಸ್ಪತ್ರೆಗೆ ತಗೊಂಡೋಗಿ ಇಕ್ತಾನೆ ಡಾಕ್ಟ್ರು. ಏನೇ ಆದರೂ ಬಿಡವ, ನಮ್ಮ ಡಾಕ್ಟ್ರ್ ಪ್ರಕಾಶ್ ಅವರು ಈ ಆರೋಗ್ಯ ಅಂದ್ರೇನು, ಈ ಆರೋಗ್ಯದನ್ನು ನಾವು ಯಾವ ರೀತಿ ಕಾಪಾಡ್ಕೊಬೇಕು, ಆರೋಗ್ಯ ಅಂದರೆ ಬರೀ ಗಾಳಿ, ನೀರು, ಬೆಳಕು, ಆಹಾರ ಇವೆಲ್ಲವೂ ನಮ್ಮ ದೇಹಕ್ಕೆ ಬೇಕೇ ಬೇಕಾದ ಮುಖ್ಯವಾದ ಅಂಶ ಅನ್ನೋದನ್ನು ತಿಳಿಸ್ಕೊಟ್ರು. ಅದರಲ್ಲೂ ನಮ್ಮ ಡಾಕ್ಟ್ರಪ್ಪ ಏನು ಹೇಳಿದ್ರಿ, ಗಾಳಿ, ನೀರು, ಬೆಳಕು, ಆಹಾರ ಪಂಚಭೂತಗಳ ಥರ ಅಂತೆ. ಇವೆಲ್ಲವೂ ನಮಗಿದ್ರೇ ನಮ್ಮ ಆರೋಗ್ಯ ಹೆಚ್ಚಿನದಾಗಿ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಟ್ರು. ಇದ್ರ ಜೊತೆಗೆ ನಾವು ಒಳ್ಳೆಯ ಆಹಾರ, ಪ್ರಕೃತಿ, ವಾತಾವರಣ ಎಲ್ಲದರಲ್ಲೂ ಸುಧಾರಿಸ್ಕೊಂಡು ಚೆನ್ನಾಗಿ ಇದ್ದರೆ ಆಗ ನೋಡ್ರಿ ನಾವು ಆರಾಮಾಗಿ ಸುಖವಾಗಿ ಜೀವನನ ನಡೆಸ್ಬೋದು. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು ಅನ್ನೋದನ್ನು ಕೂಡ ನಮ್ಮ ಡಾಕ್ಟ್ರು ತಿಳಿಸ್ಕೊಟ್ರು. ನನಗೆ ಭಾರಿ ಸಂತೋಷ ಆಗಿದೆ. ಇದೇ ರೀತಿ ಕಾರ್ಯಕ್ರಮಗಳನ್ನ ತಿಳಿಸ್ಕೊಡ್ತಾ ಇದ್ದರೆ ನಂಗೆ ತುಂಬಾ ಖುಷಿಯಾಗುತ್ತೆ. ನಾನು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಿಸ್ ಮಾಡದೆ ಕೇಳ್ತಾನೇ ಇರ್ತೀನಿ. ನಮ್ಮ ಡಾಕ್ಟ್ರು ವಿಶ್ವೇಶ್ವರಯ್ಯ ಪ್ರಕಾಶ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಕೇಳಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ನಿನ್ನ ಬರ್ತೀನಿ. ಹೆಸರು ಜಯಮ್ಮ ಅಂತ. ನಮಸ್ಕಾರ ಕೇಳಿದರೆ ಫುಡ್ ಅಂಡ್ ಹೆಲ್ತ್ ಅಂಡ್ ಟ್ರೆಡಿಷನಲ್ ಬಗ್ಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಈ ಒಂದು ಪ್ರೋಗ್ರಾಮ್ ಅನ್ನು ಯಶೋದ್ ಅವರು ಮೊಬೈಲ್ ಅಲ್ಲಿ ಕೇಳಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅವರ ಒಂದು ಪ್ರೋಗ್ರಾಮ್ ಯಾವ ರೀತಿ ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ. ಅವರನ್ನೇ ಕೇಳಿ ಬರೋಣ ಬನ್ನಿ. ಡಾಕ್ಟರ್ದು ಪ್ರೋಗ್ರಾಮ್ ಕೇಳ್ದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಹಾರದ್ದು ಪ್ರೋಗ್ರಾಮ್ ತಿಳಿಸ್ಕೊಟ್ಟಿದ್ದಾರೆ. ಆಹಾರದ ಪ್ರಾಮುಖ್ಯತೆ ಏನು, ಗಾಳಿ ಹೇಳ್ಬೇಕು. ನಾವು ಆಹಾರ ಮಾತ್ರ ನೋಡಬಾರ್ದು, ಆಹಾರ, ಗಾಳಿ, ನೀರು, ಬೆಳಕು ಎಲ್ಲ ಬೇಕಾಗುತ್ತೆ. ಮನುಷ್ಯರಿಗೆ ಎಲ್ಲ ಬೇಕಾಗುತ್ತೆ. ನನಗೆ ಬರ್ತಾ ಇಲ್ಲಪ್ಪ. ಫುಡ್ ಇದ್ರಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟ್ರು. ನಮ್ಗೆ ಇಷ್ಟ ಆಯ್ತು ತಿನ್ನೋದು, ನಮ್ಗೆ ಇಷ್ಟ ಆಗ್ಬೇಕು, ಇಷ್ಟ ಆಗ್ಬೇಕು. ನಾವು ತಿನ್ನೋ ಆಹಾರ ಶುದ್ಧವಾಗಿ ಇರ್ಬೇಕು. ಆಹಾರ ಆಹಾರ ತರಕಾರಿಗಳೆಲ್ಲ ಫುಡ್ ಚೆನ್ನಾಗಿ ಇರಬೇಕು. ಹಣ್ಣು ತರಕಾರಿಗಳು ಎಲ್ಲ ಫುಡ್ ಆಗಿ ಚೆನ್ನಾಗಿರ್ಬೇಕು. ಧನ್ಯವಾದಗಳು. ಯಶೋಧ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಸಾಕಷ್ಟು ಹಿರಿಯ ನಾಗರಿಕರಿದ್ದರು. ಈ ಒಂದು ಆಹಾರ ಮತ್ತು ಆರೋಗ್ಯ, ಫುಡ್, ಹೆಲ್ತ್ ಆ್ಯಂಡ್ ಟ್ರೆಡಿಷನಲ್, ಈ ಒಂದು ವಿಷಯದ ಬಗ್ಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು ಮಾತನಾಡಿದರು. ಖಂಡಿತ ನಮ್ಮ ಹಿರಿಯ ನಾಗರಿಕರು ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಖಂಡಿತ ಈ ಒಂದು ಅಭಿಪ್ರಾಯಗಳು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ಮೇಲ್ ಐ ಡಿಗೆ ಬರೆದು ತಿಳಿಸಬಹುದು. ನಮ್ಮ ಮೇಲ್ ಐ ಡಿ radioactive90.4 msz@gmail.com. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ಐ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.